ಸಲಹೆ ಸಹಕಾರ ಮಾರ್ಗದರ್ಶನನ ನಾನು ಅವರಿಂದ ಬಯಸ್ತೀನಿ, ನಿರೀಕ್ಷೆ ಇಟ್ಕೊಂಡು. ಆದರೆ ಒಂದು ವಿಷಯನೂ ಸಹ ಇದುವರೆಗೆ ನಾನು 3 ವರ್ಷ ಆದರೂ ಒಮ್ಮೆನೂ ಬಂದು ಅವರು ಚರ್ಚೆ ಮಾಡಿದಂಗೆ ಸುಮ್ಮನೆ ಹೋಗ್ಬಿಟ್ಟು ಆಧಾರ ರಹಿತವಾಗಿರ್ತಕ್ಕಂಥ ಕೂಟುಗಳನ್ನು ಮಾಡೋದು ನನಗೆ ಬೇಸರ ತಂದಿದೆ. ಆಮೇಲೆ ಅವ್ರು ಹೇಳ್ತಾರೆ, ಮಾತೆತ್ತಿದ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಕೇಂದ್ರ ಸಚಿವರು ಈ ರೀತಿಯಾಗಿ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಆಯಿತು, ಕುಮಾರಸ್ವಾಮಿಯವರ ಅವಧಿಯಲ್ಲಿ ಆಯಿತು. ನಮಗೇನು ಸ್ವಾಮಿ, ಯಾರ ಅವಧಿಯಲ್ಲೇ ಆದರೂ ನಮಗೇನಾಗಬೇಕಾಗುತ್ತೆ? ಸಾರ್ವಜನಿಕರಿಗೆ ನಾವು ಮಾಡೋದು, ಸಾರ್ವಜನಿಕರಿಗೆ ಅವರು ಮಾಡೋದು, ಎಲ್ಲರೂ ಮಾಡೋದು, ಎಲ್ಲ ಪಕ್ಷಗಳು ಮಾಡೋದು ಜನರ ಹಿತಕ್ಕೋಸ್ಕರ. ಸೊ ಹಾಗಾಗಿ ಒಮ್ಮೆ ಬಂದು ಅವರು ಚರ್ಚೆ ಮಾಡಿದರೆ ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಅವರು ಹಿರಿಯರಲ್ಲ, ಜೊತೆಯಲ್ಲಿ ರಾಜಕೀಯ ಅನುಭವವಿದೆ, ದೊಡ್ಡ ಹುದ್ದೆಗಳನ್ನು ಜವಾಬ್ದಾರಿ ಕಾರ್ಯವನ್ನು ನಿರ್ವಹಿಸಿದಂಥವ್ರಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಬಂದು ಏನೋ ಮಾತಾಡಿದರೆ ನನಗೆ ಇದು ಇಷ್ಟ ಆಗಿಲ್ಲ. ಆಮೇಲೆ ಮೊನ್ನೆ ಅವರು ಒಂದು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅಪ್ಪರ್ ಭದ್ರಾ ನಮ್ಮ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಆಗಿತ್ತು, ಸಂತೋಷ. ಅದಾದ ಮೇಲೆ ಜಗಳೂರು ಬಿಟ್ಟು ಹೋಗೋಂಥ ಆತಂಕದಲ್ಲಿದೆ, ಯಾವುದು ಅಪ್ಪರ್ ಭದ್ರಾ ಯೋಜನೆಯಿಂದ ಅಂತ ಮಾತಾಡಿದ್ದಾರೆ. ಅದಾದ ಮೇಲೆ ಅವ್ರು ಹೇಳ್ತಾರೆ, ಕೇವಲ ಬರೀ 15 ಕೋಟಿ ಮಾತ್ರ ಕರ್ನಾಟಕ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ, ಇದುವರೆಗೆ ಏನೂ ಬಿಡಿಗಾಸು ಮಾಡಿಲ್ಲ ಅಂತ. ನಾನು ಮಿಸ್ಟರ್ ಕಲ್ಲೇರುದ್ರೇಶಣ್ಣರೇ, ನಿಮ್ಮನ್ನು ನಾನು ಕೇಳ್ತೀನಿ, ನಿಮ್ಮದೇ ಸರ್ಕಾರ ಇದೆ, ಕೋಲಿಷನ್ ಗೌರ್ಮೆಂಟ್ ನಿಮ್ಮದೇ ಇದೆ. ಇವತ್ತು ಅವರೂ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಎಲ್ಲ ಸರ್ವಪಕ್ಷದ ನಿಯೋಗವನ್ನು ಕರ್ಕೊಂಡು ಹೋಗೋ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು? ನೀವು ಜಗಳೂರಲ್ವಾ? ಜಗಳೂರಿನ ಜನದಿಂದ ನೀವು ಜನಪ್ರತಿನಿಧಿಗಳಾಗಿಲ್ವಾ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋದರೆ ಸರಿ. ಒಂದು ಕೈಗಿಂತ 2 ಕೈ ನೀವು ಅನುಭವಿಸ್ತೀರಿ. ರಾಜಕೀಯ ಪಕ್ಷ ಭೇದವನ್ನು ಮರೆತು ನಾನು ನಮ್ಮ ಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ನಿಮ್ಮ ಕೇಂದ್ರ ಸರ್ಕಾರದ ಏನು ಇವತ್ತು ಅತಿ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರನ್ನು ನೀವು ಹೊಂದಿದ್ದೀರಿ. ಒಟ್ಟಾಗಿ ಹೋಗೋಣ, ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಹೋಗೋಣ. ನಾವು ಬೇರೆ ರಾಜಕೀಯ ಶತ್ರುಗಳು ಇರ್ಬೋದು, ನಾವು ಆತ್ಮೀಯತೆಯಲ್ಲಿ ಕೌಟುಂಬಿಕವಾಗಿ ನಮಗೇನಾರ ದ್ವೇಷ ಇದೆಯಾ? ಹಾಗಾಗಿ ನೀವು ಹೋಗ್ತೀರಿ, ನಿಮ್ಮ ಪಾಡಿಗೆ ಆಧಾರ ರಹಿತ ಹೋಗಿರ್ತಕ್ಕಂಥ ಮಾತಾಡ್ತೀರಿ. ಹಾಗಾದ್ರೆ ನಾವೇನು ಮಾಡಬೇಕು? ಕುಂಬಳಕಾಯಲ್ಲಿ ಬಾಂಬ್ ಉಂಟು ಮಾರ ಅಂತ ಬಾಂಬ್ ಹಾಕಿ ಹೊಂಟುಬಿಟ್ರೆ ಹೆಂಗ್ರಿ ಕಲೇಶಣ್ಣರೇ? ಈಗಲಾದರೂ ಅದನ್ನು ಬಿಟ್ಟು ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ. ಹಾಗಾಗಿ ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳಕ್ಕೆ ನಾನು ಮಾತಾಡ್ತೀನಿ. ನಿಮಗೆ ಹೇಳಕ್ಕೆ ನೈತಿಕ ಹಕ್ಕೇನಿದೆ ಕಲೇಶಣ್ಣರೇ? ನಿಮ್ಮ ಮಳೆಯ ಇಲ್ಲಿ ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ತಾರೆ, ಒಂದು ದಿನ ಕೆಲಸಕ್ಕೆ ಕೊಟ್ಟಿದ್ದಾರೆ, ನೆರಿವಾಗದವ್ರು ಗಗನಕಾರ್ತರ ಯಾರು? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಮೊದಲು ಇದನ್ನು ಇಲ್ಲಿ ಉತ್ತರ ಕೊಟ್ಟು ಆಮೇಲೆ ಮಾತಾಡಿ. ನಾನು ಬಹಿರಂಗವಾಗಿ ಬರ್ತೀನಿ, ಇಲ್ಲ ಸತ್ಯ ಒಪ್ಕೊಳ್ಳಿ, ನಾವು ಸತ್ಯ ಒಪ್ಕೊಳ್ತೀವಿ. ಮೊದಲು ನಿಮ್ಮ ಮಳೆಯನ್ನು ರಾಜಕೀಯ ಮಾಡೋದು ಬಿಟ್ಟು, ಪುಡಿ ರಾಜಕೀಯ ಮಾಡೋದು ಬಿಟ್ಟು, ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ನಾವು ತಿಳಿಸ್ಕೊಡ್ಬೇಕಾ ನಿಮಗೆ? ಇದು ನನಗೆ ಸರಿ ಕಾಣೋದಿಲ್ಲ. ನಾವು ಬಸವನ ತತ್ವವನ್ನು, ನೀವು ಹೇಳ್ಕೊಟ್ಟಿರೋ ಬಸವ ತತ್ವವನ್ನು ನಂಬ್ಕೊಂಡ್ರಿ. ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮ ಮನೆ ಮಗನೆಂದನ್ಸಂತ ತಿಳ್ಕೊಂಡಿದ್ದನಪ್ಪ ಕಲಿಸೋಣ. ಸುಮ್ಮನೆ ವಿಷದ ಬೀಜ ಬಿತ್ತ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ಮಾತಾಡೋಣ. ಕಟ್ಟುವೆವು ನಾವು ಹೊಸ ನಾಡೊಂದ ರಸದ ಬೀಡೊಂದ. ಯಾರು ಬಂದರೂ ಹೇಳ್ತಾರೆ, ಇದ್ದರೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಇದ್ದಂಗೆ ಇರಬೇಕು. ರಾಜಕೀಯ ಮಾಡೋಕ್ಕಾರೆ ರಾಜಕೀಯ ಮಾಡೋಣ. ರಾಜಕೀಯ ಮುಗಿದ ಮೇಲೆ ನಿಮ್ಮ ರಾಮ ಹೇಳ್ತಾನೆ, ನಾನು ಸಣ್ಣವನು, ನನ್ನಿಂದ ಹೇಳ್ಸ್ಕೊಳ್ಳೋರಲ್ಲ ನೀವು. ಹಾಗಾಗಿ ಇವತ್ತೇನೋ ಪ್ರಜಾಪ್ರಭುತ್ವ ಇಲ್ಲಿ ಯಾರೂ ಮೂಕರಲ್ಲ. ಭಾಳ ವಿಚಾರಗಳು ಮುಂದೆ ಹೋಗಿದ್ದಾವೆ. ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಕೊಟ್ಟಾದ ಮೇಲೆ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ ಅಂತಕ್ಕಂಥದ್ದು ಒಲಿ ಹಾಲು, ಅದನ್ನು ಕುಡಿದವರು ಗರ್ಜಿಸ್ತಾರೆ, ಕುರಿಗಳಾಗೆ ಹೋಗೋದಿಲ್ಲ ಅಂತ ತಿಳ್ಕೋಬೇಕು ನೀವು. ನಾನಂದರೆ ನೀನು, ನೀನಂದರೆ ಇನ್ನೊಬ್ರು ತುಂಬ ದೊಡ್ಡ
ಇದ್ದವರದರೆ. ಹಾಗಾಗಿ ಹತ್ತರೋಳು ಮತ್ತೊಬ್ಬನ ಅಂತ ಮಂಕುತಿಮ್ಮ ಹೇಳ್ದಾನೆ, ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಕಲ್ತ್ಕೊಂಡ್ರೆ ಒಳ್ಳೆಯದಾಗ್ತದೆ, ಕಲ್ತ್ಕೊಂಡಿದ್ರೆ ಭಾಳ ಸಂತೋಷ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸುದ್ದಿಗೋಷ್ಠಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೂ ನನಗೆ ಮತ್ತೊಮ್ಮೆ